ಏನಮ್ಮ ದುರ್ಗಾ, ತುಂಬಾ ಟೆನ್ಷನ್ ಅಲ್ಲಿರೋ ಹಾಗಿದ್ಯಾ? ಯಾಕಮ್ಮ, ಏನಾಯ್ತು? ಅದನ್ನ ನೀನ್ ಹೇಳ್ಬೇಕು ಮಾಳ್ವಿಕಾ. ನಾನಾ? ಚೆನ್ನಾಗಿ ಹೇಳಿದೆ ದುರ್ಗಾ. ನೀನ್ ಯಾಕೆ ಹೀಗಿದ್ಯಾ ಅಂತ ನನಗೆ ಗೊತ್ತಾಗ್ಬೇಕಮ್ಮ. ನೆಮ್ಮದಿಯಾಗಿ ಕೂತ್ಕೊಂಡು ಟೀ ಕುಡಿತಾ ಇದ್ದೀನಿ. ಅದೇನ್ ವಿಷಯ ಅಂತ ಹೇಳಿ ನೀನ್ ಇಲ್ಲಿಂದ ಹೊರಡ್ಬೋದು. ಏನು ಗೊತ್ತಿಲ್ದಿರೋ ತರ ನಾಟಕ ಮಾಡೋದನ್ನ ಮೊದ್ಲು ನಿಲ್ಸು. ಹೇಳು, ಪುಟ್ ಮೇಡಮ್ಗೆ ಏನ್ ಮಾಡಿದ್ಯಾ? ಯಾಕೆ ಅವಳ ಹತ್ರ ವಿಚಿತ್ರವಾಗಿ ಆಡ್ತಿದ್ದಾಳೆ? ಏನು ಏನಂದ್ರೆ? ನಮ್ ಹಿತಪುಟ್ಟಿಗೇನಾಯ್ತು? ಅವಳಿಗೇನು ತೊಂದರೆ ಆಗ್ಲಿಲ್ಲ ತಾನೆ? ನಿನ್ನೆ ರಾತ್ರಿವರೆಗೂ ಅವಳು ಆರಾಮಾಗೆ ಇದ್ಲು, ಖುಷಿಯಿಂದ ಆಟ ಆಡ್ಕೊಂಡು ಮಲಗಿದ್ಲು. ಆದ್ರೆ ಬೆಳಗ್ಗೆ ಅನ್ನಷ್ಟರಲ್ಲಿ ಅವಳ ವರ್ತನೆನೇ ಬದಲಾಗಿದೆ. ನನ್ನ ನೋಡಿದ್ರೆ ಕೋಪ ಮಾಡ್ಕೋತಿದ್ದಾಳೆ. ಅವಳ ಹತ್ರಕ್ಕೂ ನನ್ನನ್ನು ಸೇರಿಸ್ತಿಲ್ಲ. ಇದೆಲ್ಲ ನಿನ್ ಕೈವಾಡ ಅಂತ ನಂಗೆ ಚೆನ್ನಾಗ್ ಗೊತ್ತು. ಹೇಳು, ಅವಳಿಗೆ ಏನ್ ಮಾಡಿದ್ಯಾ? ನಾನಾ? ಏನ್ ಹೇಳ್ತಾ ಇದೀಯ ದುರ್ಗಾ? ಹಿತ ನನ್ ಮೊಮ್ಮಗಳು, ನಾನೇ ಕೊಳಕ್ ತೊಂದರೆ ಕೊಡ್ಬೇಕು ಹೇಳು? ಸುಮ್ನೆ ತಲೆ ಕೆಟ್ಟೋಳ್ತಾರ ಏನೇನೋ ಮಾತಾಬೇಡ ನೀನು. ಬಾಯಿ ಮುಚ್ಚು ಮಾಡ್ಬೇಕಾ? ಮೊಮ್ಮಗಳಂತೆ ಮೊಮ್ಮಗಳು, ನಿನಗಂತ ಭಾವನೆಗಳೆಲ್ಲ ಇಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ನೀನ್ ಈ ಡ್ರಾಮನೆಲ್ಲ ಬೇರೆಯವ್ರ ಹತ್ರ ಇಟ್ಕೋ, ನನ್ನ ಹತ್ರ ಬೇಡ. ಯಾಕಮ್ಮ ದುರ್ಗಾ, ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ಯಾ? ರಿಲ್ಯಾಕ್ಸ್. ನಿನ್ ಹತಾಶೆ ಏನು ಅಂತ ನಂಗೆ ಅರ್ಥ ಆಗುತ್ತೆ ದುರ್ಗಾ. ಆದ್ರೆ ಏನ್ ಮಾಡ್ಲಿ, ಐ ಆಮ್ ಹೆಲ್ಪ್ಲೆಸ್ ಯುನೋ. ಬಹುಶಃ ನೀನೇ ಹಿತಂಗೇನೋ ತೊಂದರೆ ಕೊಟ್ಟಿದ್ಯಾ ಅಂತ ಅನ್ಸತ್ತೆ. ಅದಕ್ಕೆ ಅವಳು ನಿನ್ ಜೊತೆ ಈ ರೀತಿ ಎಲ್ಲ ಆಡ್ತಿದ್ದಾಳೆ. ಮಾಡ್ಬೇಕಾ? ಪುಟ್ ಮೇಡಮು ನನ್ ಪ್ರಾಣ. ಅವಳಿಗೆ ನೋವಾಗೋ ತರ ನಾನು ಯಾವತ್ತೂ ನಡ್ಕೊಂಡಿಲ್ಲ, ನಡ್ಕೊಳ್ಳೋದು ಇಲ್ಲ. ನೀನೇ ಏನೋ ಮಾಟ ಮಂತ್ರ ಮಾಡಿ ಅವಳ ತಲೆ ಕೆಡ್ಸಿದ್ಯಾ. ನಿಜ ಹೇಳು, ಅವಳಿಗೆ ಏನ್ ಮಾಡಿದ್ಯಾ ಅಂತ. ಇಲ್ಲೋದ್ರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಕಿರ್ಚ್ಬೇಡ್ವೆ. ಹಿತ್ತನ್ಗೆ ತೊಂದರೆ ಕೊಟ್ಟು ಅದನ್ನ ನನ್ ತಲೆ ಕಟ್ಟೋದಕ್ಕೆ ನೋಡ್ತಾ ಇದ್ಯಾ? ಹೇಳ್ತಾ ಇದ್ದೀನಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಸುಮ್ನೆ ಆಗದೆ ಇರೋ ಕೆಲ್ಸಕ್ಕೆ ಕೈ ಹಾಕಿ ನಿನ್ ಕೈ ಸುಟ್ಕೋಬೇಡ. ಮಾಡ್ಬೇಕಾ? ನಿನ್ ಉದ್ದೇಶ ಕೇಳಕ್ ನಾನು ಇಲ್ಲಿಗೆ ಬಂದಿಲ್ಲ. ಪುಟ್ ಮೇಡಮ್ಗೆ ಏನಾಗಿದೆ ಅಂತ ನನಗೀಗ ಗೊತ್ತಾಗ್ಬೇಕು. ಅವಳಿಗೆ ಆಡ್ತಿರೋದು ನಿನ್ನಿಂದಾನೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಭೇಷ್ ದುರ್ಗಾ, ಭೇಷ್.